ನೀವು ಯಾವುದೇ ಒಂದು ಪೂಜೆ ಪುನಸ್ಕಾರಗಳಾಗಿರಬಹುದು, ಯಾವುದೋ ಒಂದು ದೈವನ ನಂಬಿ ಬಹಳಷ್ಟು ಆರಾಧನೆ ಮಾಡುವಂಥದ್ದಾಗಿರಬಹುದು, ಆ ಪೂಜೆ ಪುನಸ್ಕಾರಗಳು ಜಪ ತಪಗಳು ಭಗವಂತನಿಗೆ ಸಲ್ಲಿದೆಯಾ? ಅದರ ವರಾನ ನೀವು ಪಡಿತಿದ್ದೀರಾ? ಆ ಭಗವಂತನಿಗೆ ಪೂಜೆ ಮಾಡಿರುವಂಥದ್ದು ಸಲ್ಲಿದೆಯಾ? ನೀವು ಬೇಡದಂತಹ ಕೋರಿಕೆಗಳು ಈಡೇರುವ ಸಾಧ್ಯತೆ ಇದೆಯಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ನೀವೆಲ್ಲ ಪೂಜೆಗಳು ಮಾಡಿರಬಹುದು, ವ್ರತಗಳು ಮಾಡಿರ್ಬೋದು, ಅದು ನಿಮ್ಮದೇ ಆದಂಥ ಯಾವುದೇ ಒಂದು ದೈವನ ನಂಬಿರಬಹುದು, ದೇವತೆನ ನಂಬಿರಬಹುದು. ನೀವು ಏನನ್ನು ನಂಬಿ ಯಾವ ವಿಚಾರವಾಗಿ ನಂಬಿರ್ತೀರಲ್ಲ ಅದರ ಆ ಪ್ರೊಸೆಸಿಂಗ್ ಹೆಂಗಿದೆ, ಭಗವಂತನಿಗೆ ಸಲ್ಲಿದೆಯಾ ಅಥವಾ ಸಲ್ಲಿಲ್ವಾ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ ನಿಮ್ಮ ಮುಂದೆ 2 ಕಾರ್ಡ್ಗಳನ್ನ ಇಟ್ಟಿದ್ದೀನಿ. 2 ಕಾರ್ಡ್ಗಳ ಮೇಲೆ 2 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾನೇ ಹತ್ರ ರೆಸೊನೇಟ್ ಆಗ್ತಾ ಇದೆಯಲ್ಲ ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಯಾರೆಲ್ಲ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ನೋಡೋಣ ನಿಮ್ಮ ಪೂಜೆಗೆ ಫಲ ದೊರಕಿದೆಯಾ ಅಂತ ಹೇಳಿ. ಇಲ್ಲಿ 7 ಆಫ್ ವಾಂಡ್ಸ್ ಬಂದಿದೆ. ಎಸ್, ಇಲ್ಲಿ ಬಹಳಷ್ಟು ತುಂಬಾ ಚೆನ್ನಾಗಿದ್ದಂಥವ್ರಾಗಿರಬಹುದು, ಏನೇ ಇರಬಹುದು. ಈಗೇನಾಗ್ತಾ ಇದೆ, ನಿಮಗೆ ಯಾವ ಪೂಜೆಗಳನ್ನು ನೀವು ಮಾಡಬೇಕು ಅಂತ ಹೋಗಿದ್ದೀರಿ, ಕೆಲವರಿಂದ ಅದು ಅಡೆತಡೆ ಆಗ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಕೆಲವು ವ್ಯಕ್ತಿಗಳಿಂದ ನೀವು ಮುಂದೆ ಹೋಗೋದಕ್ಕಾಗ್ತಾ ಇಲ್ಲ, ಅಥವಾ ನಿಮ್ಮ ಪೂಜೆಗೆ ಫಲ ದೊರಕೋದಕ್ಕಾಗ್ತಾ ಇಲ್ಲ. ನೀವೇನೇ ಮಾಡ್ಕೊಂಡಿರಬಹುದು, ಬಟ್ ಆದರೆ ದಯವಿಟ್ಟು ನಿಮ್ಮನ್ನು ನೀವು ಪ್ರೊಟೆಕ್ಷನ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಿಮ್ಮ ಪೂಜೆನ ಕಂಪ್ಲೀಟಾಗಿ ಮುಗಿಸೋದಕ್ಕಾಗ್ತಾ ಇಲ್ಲ. ಏನಾದರೂ ಒಂದು ಅಡೆತಡೆ ಬರ್ತಾ ಇರುವಂಥದ್ದು. ಇದೆಲ್ಲಾನು ಕೂಡ ಜನಗಳ ಕೆಟ್ಟ ದೃಷ್ಟಿ ನಿಮ್ಮ ಮೇಲೆ ಇದೆ. ಜನಗಳದು ಪರ್ಟಿಕ್ಯುಲರ್ ಆಗಿ ಜನಗಳ ಕೆಟ್ಟ ದೃಷ್ಟಿ ನಿಮ್ಮ ಮೇಲೆ ಇದೆ. ಇದರಿಂದಾಗಿ ಆಲಸ್ಯ ಬರುವಂಥದ್ದು, ಅಯ್ಯೋ ಬೇಡ ನಾಳೆ ಮಾಡೋಣ ಅನ್ನೋ ರೀತಿಯಲ್ಲಿ ನೀವು ಹೋಗುವಂಥದ್ದು. ಸೊ ಅದಕ್ಕೆ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಯಾವುದೇ ಪೂಜೆ ಪುನಸ್ಕಾರಗಳಾಗಿರ್ಬೋದು, ಏನೇ ಆಗಿರ್ಬೋದು, ಇವತ್ತು ತುಂಬಾ ಆ್ಯಕ್ಟಿವ್ ಆಗಿರ್ತೀರಿ ಮತ್ತು ನಾಳೆ ಮಾಡೋದಕ್ಕಾಗೋದಿಲ್ಲ. ಅದಕ್ಕೆ ನಾನು ಬ್ಲ್ಯಾಕ್ ಟರ್ಮಲಿನ್ ದಯವಿಟ್ಟು ಧರಿಸಿ ಅಂತ ಹೇಳ್ತೀನಿ. ಯಾಕೆಂದರೆ ಇದು ನಿಮ್ಮಿಂದ ಕೆಟ್ಟ ದೃಷ್ಟಿಯನ್ನು ಒಂದಷ್ಟು ಕಂಟ್ರೋಲ್ನಲ್ಲಿ ಇಡುತ್ತೆ. ಹಾಗೆ ನಿಮಗೆ ಯಾವುದೇ ಕೆಟ್ಟ ಕಣ್ಣ ದೃಷ್ಟಿ ಬಿದ್ದರೂ ಕೂಡ ಒಂದಷ್ಟು ನಿಮಗೆ ತಾಗದೆ ನಿಮ್ಮ ಮುಂದಿನ ನಡೆಗೆ, ನಿಮ್ಮ ಆರೋಗ್ಯದ ಸಮಸ್ಯೆ ಆಗಿರ್ಬೋದು, ಏನೇ ಇರಬಹುದು, ಕಣ್ಣ ದೃಷ್ಟಿಯಿಂದ ನೀವು ಕುಗ್ಗುತ್ತಾ ಇದ್ರೆ ಅದು ಕಂಟ್ರೋಲ್ನಲ್ಲಿ ಇಡತ್ತೆ ಅಂತ ಹೇಳ್ಬೋದು. ಸೊ ನಿಮ್ಮ ಪೂಜೆಗೆ ಫಲ ಜನಗಳಿಂದ ಅರ್ಧ ನೀವು ಬೇಗ ಅದು ನಿಮಗೆ ದೊರಕ್ತಾ ಇಲ್ಲ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಯಾರೆಲ್ಲ ಸೆಕೆಂಡ್ ಕಾರ್ಡ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ. ನಿಮ್ಮ ಪೂಜೆಗೆ ಫಲ ದೊರಕ್ತಾ ಇದೆಯಾ? ಇಲ್ಲಿ ಏಸ್ ಆಫ್ ಪೆಂಟಿಕಲ್ಸ್, ಹೌದು, ಒಳ್ಳೆಯ ಆಪರ್ಚುನಿಟಿ ನಿಮ್ಮ ಲೈಫಲ್ಲಿ ಬರುವಂಥದ್ದಿದೆ, ಬಟ್ ನಿಧಾನ ಆಗಿದೆ. ಬಟ್ ನಿಮ್ಮ ಜೀವನದಲ್ಲಿ ನೀವೇನಾದರೂ ಪೂಜೆ ಪುನಸ್ಕಾರಗಳನ್ನು ನೀವು ಮಾಡ್ಕೊಂಡಿದ್ರಿ ಅಂತ ಹೇಳಿದ್ರೆ ಅದು ನಿಮಗೆ ಕಟ್ಟಿಟ್ಟ ಬುತ್ತಿ. ಓಕೆ, ಒಂದಷ್ಟು ನಿಧಾನವಾಗಿ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. ಬಹಳಷ್ಟು ಆಪರ್ಚುನಿಟೀಸ್ಗಳು ನಿಮ್ಮ ಲೈಫಿಗೆ ಹೊತ್ತು ತರ್ತಾ ಇದೆ. ಇದು ನೀವು ಬೇಡಿದಂತಹ ದೇವ